ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಂತೆಂಥವ್ರು ಇರ್ತಾರೆ ಅಂತ ಅಂದರೆ ಅದು ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಜನ ಈ ಬಸ್ನ ಕಂಡಕ್ಟರ್ಗಳಿಗೆ ಮಾನವೀಯತೆನೇ ಇಲ್ವಾ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಗಳು ಹುಟ್ಕೊಳ್ತವೆ. ಇವತ್ತು ಕೂಡ ಅದಕ್ಕೆ ಪುಷ್ಟಿ ಕೊಡುವಂತೆ ಒಂದು ಘಟನೆ ನಡೆದು ಹೋಗಿದೆ. ವೃದ್ಧ ದಂಪತಿಗೆ ನಡುದಾರಿಯಲ್ಲಿಯೇ ಇಳಿಸ್ಬಿಟ್ಟಿದ್ದಾರೆ ಸಾರಿಗೆ ಸಿಬ್ಬಂದಿ. ವೃದ್ಧ ದಂಪತಿ ಅಂತಾನು ನೋಡದೆ ನಡು ರಸ್ತೆಯಲ್ಲಿ ನಡ್ಕೊಂಡು ಹೋಗಿ ಅಂತ ಹೇಳಿದಾರಂತ. ಯಾದಗಿರಿಯ ಸಂಗಮ ಗ್ರಾಮಕ್ಕೆ ದಂಪತಿ ಹೋಗಬೇಕಾಗಿತ್ತು. ಸಂಗಮೇಶ್ವರ ದೇವಾಲಯಕ್ಕೆ ಹೋಗ್ತಾ ಇದ್ರು ಪ್ರಯಾಣಿಕರು. ಆದರೆ ಅರ್ಧ ದಾರಿಯಲ್ಲೇ ಇಳಿಸಿ ಹೋಗಿದ್ದಾರೆ ಸಾರಿಗೆ ಸಿಬ್ಬಂದಿ. ಮನುಷ್ಯತ್ವನೇ ಇಲ್ವಾ, ಕಳ್ಕೊಂಡ್ಬಿಟ್ಟಿದಾರಾ ಅನ್ನೋ ಪ್ರಶ್ನೆ. ಬಸ್ಗಳು ಓಡಾಡೋ ಸ್ಥಳದಲ್ಲಿ ಬಿಡಿ ಅಂದ್ರೂ ಕೂಡ ಬಿಟ್ಟಿಲ್ಲ. ಸಂಗಮಕ್ಕೆ ಹೋಗುವ ಬೋರ್ಡ್ ಹಾಕೊಂಡು ಬಂದಿದ್ದಂತ ಬಸ್ ಅದು. ಬೋರ್ಡ್ ನೋಡಿನೇ ಪಾಪ ವೃದ್ಧ ದಂಪತಿ ಬಸ್ಸನ್ನ ಹತ್ಕೊಂಡಿದ್ರು. ಆದರೆ ಸಂಗಮ ಗ್ರಾಮಕ್ಕೆ ಹೋಗದೆ ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ ಬಸ್ನ ಸಿಬ್ಬಂದಿ. ನೋಡಿ ಅಲ್ಲಿ ಪಾಪ ನಡ್ಕೊಂಡು ಹೋಗಿದಾರಂತೆ, ಒಂದು 2-3 ಕಿಲೋಮೀಟರ್ ನಡ್ಕೊಂಡು ಹೋಗಿದಾರಂತೆ. ಪಾಪ ಅವ್ರಿಗೆ ನಡೆಯೋದಕ್ಕೂ ಕೂಡ ಕಷ್ಟ ಆಗುತ್ತೆ ಈ ವಯಸ್ಸಲ್ಲಿ. ಅಷ್ಟು ಮಾನವೀಯತೆ ಇಲ್ಲ ಅಂತ ಅಂದ್ರೆ ಹೆಂಗಪ್ಪ? ಆ ಬಸ್ ನೋಡಿನೇ, ಬೋರ್ಡ್ ನೋಡಿನೇ ಹತ್ತಿದ್ದಾರೆ. ಅವ್ರು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗುವಂತ ಒಂದು ಬೋರ್ಡ್ ಇತ್ತಂತೆ. ಸೊ ಅದನ್ನ ನೋಡ್ಕೊಂಡೇ ಹತ್ತಿದ್ದಾರೆ ಅವರು. ಬಸ್ ಎಲ್ಲ ಓಡಾಡಲ್ಲ ಅಂತ ಪ್ಲೇಸ್ನಲ್ಲಿ ಅವರನ್ನ ಇಳಿಸಿ ಹೋಗಿದಾರಂತೆ. ನೋಡಿ ಆಯ್ತಾ, ಅಲ್ಲಿ ಬಸ್ ಇಲ್ತನ ಸಂಗಮ ಅಂತ ಹೇಳಿ ಕುಂತೀವ್ರಿ ನಾವು. ಸಂಗಮ ಅಂತ ಕುಂತೀವ್ರಿ, ಸಂಗಮ ಗುಡಿಗೆ ಬಿಡ್ರಿ ಅಂತ ಅಂದೇವು. ನಾವ್ ಬಿಡಲ್ಲ, ಇಬ್ರೇ ಇದ್ರ ನಾವ್ ಬಿಡಲ್ಲ. 4 ಮಂದಿ 5 ಮಂದಿ ಇದ್ರು ಬಿಡ್ತೀವಿ. ಇಲ್ಲೇ ಇಳಿರಿ ನೀವು. ಅದ್ರ ಬಾಳ ಮಂದಿ 2-3 ಅಂದ್ರಿ ಬಿಡ್ರಿ, ಇಬ್ರಾರ ಕಾಲ್ ಬೇನಿ ಅವ ಸರ್, ಕಾಲ್ ಬೇನಿ ಅವ ಬಿಡ್ರಿ ಅಂದ್ರು ಬಿಟ್ಟಿಲ್ರಿ. ಅಲ್ಲ ಬೋರ್ಡ್ ಸಂಗಮ ಅಂತ ಇತ್ತಿಲ್ಲ ಬಸ್ಸಿಗೆ? ಸಂಗಮ ಅಂತ ಬೋರ್ಡ್ ಇತ್ರಿ, ಅಂತೆ ಹತ್ತೀವಿ ನೀವು. ಸಂಗಮ ಅಂತೆ ಹತ್ತೀವ್ರಿ, ಬೆಂಡೆಂಗುಳಿ ಅಂತ ಹತ್ತಿಲ್ಲ ನಾವು. ಸಂಗಮ ಬಸ್ ಅಂತ ಹತ್ತೀವಿ. ಯಾದಗಿರಿಯಿಂದ ಹತ್ತೀರಿ? ಯಾದಗಿರಿನಿಂದ ಹತ್ತೀವಿ, ಬಸ್ ಸ್ಟ್ಯಾಂಡ್ ನಿಂದ ಹತ್ತೀವಿ. ಸಂಗಮಕ್ಕೆ ಹೋತದ ಅಂದ್ಮೇಲೆ ಹೋತದಂತ ಕುದಿಸ್ಯಾಣ. ಸಂಗಮಕ್ಕೆ ಇಲ್ಲಿ ಬಂದ್ಮೇಲೆ ಅಂತಾರೆ ನಾವು ಸಂಗಮಕ್ಕೆ ಇಬ್ರಿ ಹಾರ ನಾವ್ ಬಿಡಲ್ಲ. ನಾವ್ 4-5 ಮಂದಿ ಇದ್ರು ಬಿಡ್ತೀನಿ, ಇಬ್ರಿದ್ರು ಬಿಡಲ್ಲ. ಅಂದ್ರೆ ಗುಂಡ್ಲೂರಿಗೆ ಇಳಿಸಿದ್ರಿ ನಿಮ್ಗೆ? ಅಲ್ಲಿ ಇಳಿಸ್ಯಾರ. ಅಲ್ಲಿಂದ ನಡ್ಕೊಂತ ಬಂದ್ರಿ? ಬಂದಿವ್ ನೋಡ್ರಿ. ಅಲ್ಲಿ ಕಾಳಕೋ ಇರ್ಲಿ, ಏನ್ ಮಾಡ್ಬೇಕ್ರಿ? ಇರ್ಲಿ. ಇದಕ್ಕೆ ನೀವು ಏನಿಲ್ಲ, ಇದಕ್ಕೊಂದು ಪಾದಯಾತ್ರೆ ಅಂತ ತಿಳ್ಕೊಂಡು ಬಂದಿರಿ. ಆದ್ರೆ ಅವ್ರಿಗೆ ಸಂಗಮೇಶ್ವರನೇ ಅವ್ರಿಗೆ ಶಿಕ್ಷೆ ಕೊಡ್ಬೇಕಷ್ಟೇ, ಮತ್ತೇನಿಲ್ಲ ಅವ್ರಿಗೆ. ಶಿಕ್ಷೆ ಕೊಡ ಅಂತ ಬಂದಿನಿ ನೋಡಿ ನಾನು. ಏನಿಲ್ಲ, ನಮ್ಮ ಮನೆಯವ್ರಿಗೆ ಕಾಲ್ ಬೇನಿ ಅವ ಅವ್ರಿಗೆ ಇರ್ಲಿ ಅಂತೇಳಿ ನೀನೇ ಅಪ್ಪ ಶಿಕ್ಷೆ ಕೊಡು. ಈಗ ಅಂದ್ರೆ ಹಾಕ್ಯಾಡ್ರು ಬರ್ಲಿಲ್ರಿ. ಬರ್ಲಾರ್ದಕ್ಕೆ ಏನ್ ಜಗಳ ಆಡೋದ್ರಿ ಅವ್ರು ಪಾಪ ಇದ್ದವ್ರು ಅಂದ್ರಿ. ಅಲ್ಲಿ ಬಸ್ನಾಗ ಇದ್ರಿಲ್ಲ ಅವ್ರು? ಬಸ್ನಾಗ ಇದ್ದವ್ರು ಮನಾರ್ ಮಂದಿ ಅಂದ್ರಿ. ಪಾಪ ಇಲ್ತಾನ ಬಿಟ್ರ ಹಿಂಗೆ ಸೀದಾ ಹೊರ ನೀವು ಅಂತ ಅಂದ್ರಿ ಗುಂಡ್ಲೂರಿ ಅಂತ. ಪಾಪ ಕಾರ್ ಕೇಳದ್ರಿ, ಕಾರ್ನವನು ಇಲ್ರಿ ಸ್ವಲ್ಪ ಕೆಲ್ಸ ಅದಂತ ಅಂದ. ಇರ್ಲಾಕಂತ ನಾವು ಪಾದಯಾತ್ರೆ ಮಾಡ್ತೀವಿ. ತಮ್ಮ ಹೆಸರು ಏನಂದ್ರಲ್ಲ? ಸಂಗಮೇಶ್ವರ.